ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಝಾನಾಂಜಲಶಲಾಶಯಃ ಚಕ್ಷುರುಕ್ಷಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮನಗಳನ್ನು ಸಲ್ಲಿಸುತ್ತಾ ದಿನ ನೋಡಿ ವಿಶೇಷವಾದಂತಹ ದಿನವಾಗಿರುತ್ತೆ. ಗುರುವಾರ 1ನೇ ತಾರೀಕು ದ್ವಾದಶಿ ಇರುವಂಥ ಅತ್ಯಂತವಾಗಿರುವಂಥ ಶುಭ ದಿನ. ಈ ದಿನ ಮೇಷರಾಶಿಯವರಂತೂ ಅತ್ಯಂತ ಸಂಭ್ರಮದಲ್ಲಿರ್ತೀರಿ. ಏನು ಮಾಡೋಕ್ಕೋದ್ರೂ ಎಲ್ಲ ಸಕ್ಸಸ್ ಆಗುತ್ತೆ. ಕುಟುಂಬದಲ್ಲಿ ಉತ್ತಮವಾದಂತಹ ಬಾಂಧವ್ಯತೆ ಇದೆ. ಮಾಡುವಂಥ ಕೆಲಸದಲ್ಲಂತೂ ಉತ್ತಮವಾದಂಥ ಪ್ರಗತಿಯನ್ನು ಕಾಣುವಂಥದ್ದು ಮೇಷರಾಶಿಯವರಿಗೆ ಬಹಳ ಅನುಕೂಲಕರವಾಗಿರುತ್ತೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ. ವ್ಯವಹಾರದಲ್ಲಿ ಕಿರಿಕಿರಿ, ಮಾಡುವಂಥ ಕೆಲಸದಲ್ಲೇ ಅಡೆತಡೆಗಳು, ಸಮಸ್ಯೆಗಳು, ಸಂಕಷ್ಟಗಳು, ಸ್ವಲ್ಪ ಏನನ್ನು ಮಾಡೋಕ್ಕೋದ್ರೂ ಒಂದಲ್ಲ ಒಂದು ಗೊಂದಲಮಯವಾಗಂತೂ ಇರುತ್ತೆ. ವೃಷಭ ರಾಶಿಯವರು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಈ ದಿನ ಅಂತ ಹೇಳ್ತಾ, ನಂತರದಲ್ಲಿ ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿದೆ, ಜೊತೆಯಲ್ಲಿ ಬಹಳ ತಾಳ್ಮೆಯನ್ನು ನೋಡ್ಕೊಂಡಿದ್ದೀರಿ. ಏನೇನು ಮಾಡಬೇಕು ಏನು ಮಾಡಬಾರುವಂತಹ ಆಲೋಚನೆಗಳು ತುಂಬ ಚೆನ್ನಾಗಿದೆ. ಮತ್ತು ಸಮಸ್ಯೆಗೆ ತಕ್ಕಂತಹ ಪರಿಹಾರಗಳನ್ನು ಖಂಡಿತವಾಗಿ ನೀವು ನೋಡ್ಕೊಳ್ತೀರಿ. ಅನುಕೂಲಕರವಾಗಿರುವಂಥದ್ದು ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರಿಗೂ ಸಹ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿದೆ, ಜೊತೆಯಲ್ಲಿ ಮಾಡುವಂಥ ಕೆಲಸದಲ್ಲಿ ತೃಪ್ತಿಯಂತೂ ಇದೆ, ಲಾಭದಾಯಕವಾಗಿರುತ್ತೆ. ಬಿಸ್ನೆಸ್ ಎಲ್ಲ ಉತ್ತಮವಾದಂಥ ಗಳಿಕೆಯನ್ನು ನೋಡ್ತೀರಿ, ತುಂಬ ಅನುಕೂಲಕರವಾಗಿರುತ್ತೆ. ನಂತರದಲ್ಲಿ ಸಿಂಹ ರಾಶಿಯವರಿಗೆ ಹಣಕಾಸಿನಲ್ಲಿ ಅನುಕೂಲವಾಗಿದೆ, ಆದರೂ ಸಹ ಅಮೂಲ್ಯ ವಸ್ತುಗಳನ್ನು ಕಳ್ಕೊಳ್ಳುವಂಥದ್ದು, ಸ್ವಲ್ಪ ಅಸೂಯೆ ಪಡುವಂಥ ಜನಗಳಿರ್ತಾರೆ. ತುಂಬ ಕೇರ್ಲೆಸ್ ಇರ್ತೀರಿ, ತುಂಬ ಅಜಾಗರೂಕತೆಯಿಂದ ವಸ್ತುಗಳನ್ನು ಕಳ್ಕೊಳ್ಳುವಂತಹ ವಾತಾವರಣ ಈ ದಿನ ಆಗಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ, ನಂತರದಲ್ಲಿ ಕನ್ಯಾ ರಾಶಿಯವರಿಗೆ ಆರೋಗ್ಯ ಅಭಿವೃದ್ಧಿ, ವ್ಯವಹಾರದಲ್ಲಿ ಪ್ರಗತಿ, ಜೊತೆಯಲ್ಲಿ ದೇಹದಲ್ಲಿ ಸ್ವಲ್ಪ ಆಯಾಸದ ವಾತಾವರಣಗಳಾಗುವಂಥ ಸನ್ನಿವೇಶಗಳಾಗಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಸುಸ್ತು ಸಂಕಟದ ವಾತಾವರಣ ಇರುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ವ್ಯವಹಾರದಲ್ಲಿ ಕಿರಿಕಿರಿಗಳಾಗುವಂಥ ಸನ್ನಿವೇಶಗಳು ಇರಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ನಂತರದಲ್ಲಿ ತುಲಾರಾಶಿಯವರಿಗೂ ಸಹ ಶತ್ರುಬಾಧೆಗಳು ಜಾಸ್ತಿ ಆಗುತ್ತೆ. ನಿಮ್ಮ ಹೇಳಿಕೆಯನ್ನು ನೋಡಿ ಸಹಿಸಲಾಗದಂತಹ ವ್ಯಕ್ತಿಗಳು ಇಲ್ಲ ಸಲ್ಲದ ಚಾಡಿಗಳನ್ನು ಹೇಳಿ ನಿಮ್ಮ ಅವಮಾನಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ನಂತರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಮಾಡುವಂಥ ಕೆಲಸದಲ್ಲಿ ಪ್ರಗತಿ ಇದೆ. ಏನನ್ನು ಮಾಡಬೇಕು ಅಂತ ಉತ್ತಮವಾದಂಥ ಐಡಿಯಾ ಪ್ಲಾನ್ಗಳಿರುತ್ತೆ. ಮನೆ ಕಟ್ಟುವಂತಹ ಯೋಗ, ಮದುವೆಗಳಾಗುವಂತಹ ಯೋಗದಲ್ಲಿ ಚೆನ್ನಾಗಿದೆ ನಿಮಗೆ. ಜೊತೆಯಲ್ಲಿ ಏನೇನು ಪ್ರಯತ್ನ ಪಟ್ಟರು ಇಷ್ಟ ಸಂಕಷ್ಟಗಳು ಸಮಸ್ಯೆಗಳು ಬಂದರೂ ಸಹ ಅದನ್ನು ನಿಭಾಯಿಸುವಂಥ ಒಂದು ಉತ್ತಮವಾದಂತಹ ಒಂದು ಧೈರ್ಯ ನಿಮ್ಮಲ್ಲಿ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ಅನುಕೂಲಕರವಾಗಿರುತ್ತೆ. ನಂತರದಲ್ಲಿ ಧನುಸ್ಸು ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಅದು ಸಹ ಯಾವಾಗಲೂ ಸಹ ವ್ಯವಹಾರದಲ್ಲಿ ಕಿರಿಕಿರಿ ಆಗ್ತಲೇ ಇರುತ್ತೆ. ಕೆಲಸ ಮಾಡುವಂತಹ ಜಾಗದಲ್ಲಿ ಮೇಲೆ ಅಧಿಕಾರಿಗಳಿಂದ ತೊಂದರೆಗಳಾಗುತ್ತೆ. ಕೆಲಸ ಮಾಡುವಂತಹ ಜಾಗದಲ್ಲಿ ಸಹಪಾಠಿಗಳಿಂದ ತೊಂದರೆ ತಾಪತ್ರೆಗಳಾಗುತ್ತೆ. ಕೆಲಸವನ್ನು ಬದಲಾವಣೆ ಮಾಡುವಂತಹ ಆಲೋಚನೆಗಳು ಬರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರುವಂಥದ್ದು ಸೂಕ್ತ ಅಂತ ಹೇಳ್ಬೋದು ಧನುಸ್ಸು ರಾಶಿಯವರಿಗೆ. ನಂತರದಲ್ಲಿ ಮಕರ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಾಗಿದೆ. ಏನೇನು ಮಾಡಬೇಕಾದ್ರೂ ಸಹ ಉತ್ತಮವಾದಂಥ ನೆನಪಿನ ಶಕ್ತಿ ಇರುತ್ತೆ. ಜೊತೆಯಲ್ಲಿ ಏನು ಮಾಡಬೇಕು ಅಂತ ಪ್ಲಾನ್ ಚೆನ್ನಾಗಿದೆ. ಅದನ್ನು ಸ್ವಲ್ಪ ನೀವು ಅಳವಡಿಸ್ಕೊಂಡ್ರೆ ಇನ್ನೂ ಅನುಕೂಲಕರವಾಗಿರುವಂಥ ದಿನಗಳಂತೂ ಖಂಡಿತವಾಗಿ ಮಕರ ರಾಶಿಯವರಿಗಿರುತ್ತೆ ಅಂತ ಹೇಳ್ತಾ, ಕುಂಭರಾಶಿಯವರಿಗೆ ಧಾರ್ಮಿಕ ವಿಚಾರದಲ್ಲಿ ಉತ್ತಮವಾದಂತಹ ಆಸಕ್ತಿ ಇದೆ. ದೇವತಾ ಆರಾಧನೆಗಳು, ಉಪಾಸನೆಗಳು, ಜೊತೆಯಲ್ಲಿ ಮಾಡುವಂಥ ಕೆಲಸದಲ್ಲೂ ಪ್ರಗತಿಯನ್ನು ಕಾಣುವಂಥದ್ದು. ಅದರಲ್ಲೂ ಸಹ ಯಾರಾದರೂ ರೈತಾಪಿ ವರ್ಗದವರಿದ್ದರೆ ಉತ್ತಮವಾದಂತಹ ಬೆಳೆಗಳನ್ನು ಬೆಳೆಯಲಿಕ್ಕೆ ಅನುಕೂಲಕರವಾಗಿರುವಂಥದ್ದು ಕುಂಭರಾಶಿಯವರಿಗಿರುತ್ತೆ. ಮೀನರಾಶಿಯವರಿಗೆ ಆಯಾಸ ಯಾಗಲೇ ನಿಮ್ಮನ್ನು ಕಾಡ್ತಾ ಇರುವಂಥದ್ದು. ದೇಹದಲ್ಲಿ ಅಜೀರ್ಣತೆ, ಸ್ವಲ್ಪ ಸುಸ್ತು ಸಂಕಟದ ವಾತಾವರಣ ಇರುತ್ತೆ. ಕೆಲಸಕ್ಕೋಸ್ಕರವಾಗಿ ಅಲೆದಾಟಗಳಾಗುವಂಥ ಸನ್ನಿವೇಶಗಳು ಬರ್ಬೋದು. ಪ್ರಯಾಣದ ಚಿಂತನೆ ನಿಮ್ಮನ್ನೇ ಇರುತ್ತೆ, ಚಿಂತೆ ಕಾಡ್ತಾ ಇರುತ್ತೆ ಅಂತ ಹೇಳ್ತಾ, ವಿಶೇಷವಾದಂಥ ಸಂಚಿಕೆ ಗುರುವಾರ ಆಗಿತ್ತು. ನಾಳೆ ದಿನ ನೋಡಿ 2ನೇ ತಾರೀಕು ಶುಕ್ರವಾರ ಇರುತ್ತೆ. ಆರ್ದ್ರ ನಕ್ಷತ್ರ ಇರುವಂಥದ್ದು ಆಡಿ ಶುಕ್ರವಾರ ಅಂತ ಹೇಳ್ತಿರ್ತೀವಿ. ವಿಶೇಷವಂತಹ ಶುಕ್ರವಾರ ಬಂದಾಗ ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿ ಧ್ಯಾನಕ್ಕೆ ಉತ್ತಮವಾಗಿರುವಂಥ ದಿನವಾಗಿರುತ್ತೆ. ಸೊ ಭೇಟಿ ಮಾಡೋಣ ನಾಳೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮಸ್ಕಾರ.